ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತನಾಥ್ ಕೂಡ ಇದ್ದಾರೆ. ಮಾರುತೇಶ್, ನಾಳೆ ಇದನ್ನ ಪ್ರಶ್ನೆ ಮಾಡ್ಕೊಂಡು ಯಾರಾದರೂ ಕೋರ್ಟಿಗೆ ಹೋದರೆ ಕೋರ್ಟ್ ಏನು ಅನ್ಬೋದು ಅನ್ನೋದ್ರದ್ದಾದರೂ ಅಂದಾಜಿದೆಯೇನ್ರಿ ರಾಜ್ಯ ಸರ್ಕಾರಕ್ಕೆ? ಫಸ್ಟ್ ಆಫ್ ಆಲ್ ಕರ್ನಾಟಕದ ನಿವಾಸಿಗಳಿಗೆ ಮನೆ ಕೊಡಬೇಕು. ಇಲ್ಲಿರುವವರ ಪೈಕಿ ಹೆಚ್ಚು ಕಡಿಮೆ 150 ಕುಟುಂಬಗಳು ಹೊರಗಿಂದು ಅಂತ ಹೇಳ್ತಾರೆ. ಕರ್ನಾಟಕದ ಕುಟುಂಬಗಳಿಗೆ ಕೊಟ್ಟರು ಜ್ಯೇಷ್ಠತೆ ಅನ್ನೋದೊಂದಿದೆ. ಯಾರು ಯಾವಾಗ ಅರ್ಜಿ ಸಲ್ಲಿಸಿದ್ರು ಅನ್ನೋದ್ರ ಮೇಲೆ ಮನೆಗಳ ಅಲಾಟ್ ಆಗಬೇಕು. ಆ ಲಿಸ್ಟನ್ನು ಪಕ್ಕಕ್ಕಿಟ್ಟು ಇವರು ಮನೆ ಕಳ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಕೊಡೋದಕ್ಕೆ ಹೋದರೆ ನಾಳೆ ಕೋರ್ಟ್ಗೆ ಹೋಗದೇ ಇರ್ತಾರ ಉಳಿದ ಅರ್ಜಿದಾರರು? ಈ ವರ್ಷ 150 ಎಕರೆ ಸರ್ಕಾರಿ ಜಾಗವನ್ನು ತೆರವು ಮಾಡಿದಾರಂತೆ. ಇನ್ನು 145 ಎಕರೆಯಲ್ಲಿ ಮನೆ ಕಟ್ಕೊಂಡವ್ರ ಕಥೆ ಏನಂಗಿದ್ರೆ? ಅಲ್ಲ, ಸರ್ಕಾರ ಈಗ ಕೇರಳ ಚುನಾವಣೆಯ ಕಾರಣಕ್ಕಾಗಿ ಮತ್ತು ಮುಸ್ಲಿಂ ಮತ ಬ್ಯಾಂಕ್ನ ಕಾರಣಕ್ಕಾಗಿ ಇಂಥದ್ದೊಂದು ಒಂದು ಬ್ಯಾಡ್ ಅಜೆಂಡಾವನ್ನು ಬ್ಯಾಡ್ ಅಜೆಂಡಾವನ್ನು ಸೆಟ್ ಮಾಡ್ತಾ ಇದ್ದಾರೆ, ಅಥವಾ ಈ ಥರದ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಇದ್ದಾರೆ. ಇದು ಬಹುಶಃ ಮುಂಬರುವಂತಹ ಈ ಅಕ್ರಮ ಒತ್ತುವರಿ ತೆರವುದು ಪ್ರಕರಣಗಳಿಗೆ ಒಂದು ರೀತಿ ಮಾರಕ ಆಗಬಹುದಾದಂಥ ಎಕ್ಸಾಂಪಲನ್ನು ಈ ಸರ್ಕಾರ ಸೆಟ್ ಮಾಡ್ತಾ ಇದೆ. ಈ ಹಿಂದೆ ಒತ್ತುವರಿ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಯಾವ ಪ್ರಕರಣದಲ್ಲೂ ಈ ರೀತಿಯಾದ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಸರ್ಕಾರ. ಈ ಪ್ರಕರಣದಲ್ಲಿ ವಿಶೇಷವಾಗಿ ತೆಗೆದುಕೊಳ್ತಾ ಇರೋದ್ರಿಂದ ಸಹಜವಾಗಿ ಈ ಹಿಂದೆ ಒತ್ತುವರಿ ಆಗಿರ್ತಕ್ಕಂಥ ಪ್ರಕರಣಗಳಲ್ಲೂ ಕೂಡ ಇದೇ ನ್ಯಾಯ ಅಪ್ಲೈ ಆಗಬೇಕು. ನಾಳೆ ಕೋರ್ಟ್ನಲ್ಲೂ ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಯಾರಾದರೂ PIL ಫೈಟ್ ಮಾಡಿದರೆ, ಸರ್ಕಾರ ಇನ್ನು ಮುಂದೆ ಒತ್ತುವರಿದಾರರು ತೆರವು ಮಾಡಿದರೆ ಅವರಿಗೆ ಸರ್ಕಾರದ ವತಿಯಿಂದಲೇ ಪುನರ್ವಸತಿ ಕಲ್ಪಿಸೋದಕ್ಕೆ ಒಂದು ಹೊಸ ಯೋಜನೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸರ್ಕಾರ ಇಲ್ಲಿ ಹೇಳ್ತಾ ಇರೋದು ಮಾನವೀಯತೆಯ ದೃಷ್ಟಿಯಿಂದ ನಾವು ಇವ್ರು ಕೊಡ್ತಾ ಇದ್ದೀವಿ ಅಂತ. ಆದರೆ ಮಾನವೀಯತೆ ಅನ್ನುವಂಥದ್ದು ಪ್ರಕರಣದಿಂದ ಪ್ರಕರಣಕ್ಕೆ ಚೇಂಜ್ ಆಗೋಲ್ಲ. ಇಲ್ಲೂ ಅಕ್ರಮ ಒತ್ತುವರಿದಾರರು ತೆರವಾಗಿದ್ದಾರೆ. ಈ ಹಿಂದೆ ಆಗಿರ್ತಕ್ಕಂಥ ಒತ್ತುವರಿ ತೆರವು ಪ್ರಕರಣದಲ್ಲೂ ಕೂಡ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡ್ಕೊಂಡು ಕಟ್ಟಿದ್ದಾರೆ, ಕೆರೆ ಜಮೀನ ಬಫರ್ ಝೋನಲ್ಲಿ ಕಟ್ಟಿದ್ದಾರೆ, ರಾಜಕಾಲುವೆ ಒತ್ತುವರಿ ಮಾಡಿ ಕಟ್ಟಿದ್ದಾರೆ. ಈ ಕಾರಣಕ್ಕಾಗಿಯೇ ತೆರವಾಗಿದೆ. ಅದು ಕೂಡ ಅಕ್ರಮ ಒತ್ತುವರಿ ತೆರವಾಗುತ್ತೆ, ಇದು ಕೂಡ ಅಕ್ರಮ ಒತ್ತುವರಿ ತೆರವಾಗುತ್ತೆ. ಈ ಪ್ರಕರಣದಲ್ಲಿ ನಾವು ಕಟ್ಟಿರುವಂಥ ಮನೆಗಳನ್ನೇ ಕೊಡ್ತೀವಿ ಅನ್ನುವಾಗ, ಈಗ ಬೇರೆ ಕಡೆ ನಾವು ಜಾಗ ಕೊಡ್ತೀವಿ ಅನ್ನೋದು ಬೇರೆ, ಅಲ್ಲೋಗಿ ನೀವು ಕಟ್ಕೊಳ್ಳಿ ಸರ್ಕಾರ ಬೇರೆ ವ್ಯವಸ್ಥೆ ಮಾಡುತ್ತೆ ಅನ್ನೋದು ಬೇರೆ. ಈ ಪ್ರಕರಣದಲ್ಲಿ ಕಟ್ಟಿರುವಂಥ ಮನೆಗಳನ್ನೇ ನಾವು ಅವರಿಗೆ ಕೊಡ್ತೀವಿ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡಾಗ ಸಹಜವಾಗಿ ನಾಳೆ ಇದು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರೆ ನಿಶ್ಚಿತವಾಗಿಯೂ ಎಲ್ಲ ಒತ್ತುವರಿದಾರರಿಗೆ ಸರ್ಕಾರ ಈ ಥರದ ಒಂದು ಪುನರ್ವಸತಿ ಕಲ್ಪಿಸುವಂತಹ ಯೋಜನೆಯನ್ನು ಘೋಷಣೆ ಮಾಡಬೇಕಾದಂಥ ಪರಿಸ್ಥಿತಿ ಬರ್ಬೋದು, ಅಥವಾ ಸರ್ಕಾರದ ಈ ತೀರ್ಮಾನ ಸರಿಯಲ್ಲ ಅನ್ನುವಂಥದ್ದು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೀಗಾಗಿ ಸರ್ಕಾರ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಚುನಾವಣೆ ಕಾರಣಗಳಿರ್ಬೋದು, ಬೇರೆ ಏನೇ ಕಾರಣಗಳಿರ್ಬೋದು, ಸರ್ಕಾರ ಪದೇ ಪದೇ ಮಾನವೀಯತೆ ದೃಷ್ಟಿ ಅಂತ ಹೇಳ್ತಾರೆ. ಮಾನವೀಯತೆ ದೃಷ್ಟಿ ಅನ್ನೋದೇ ಇದ್ದರೆ ಈ ಶೆಡ್ಗಳನ್ನು ತೆರವು ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ತೆರವು ಮಾಡಿದ್ಮೇಲೆ KC ವೇಣುಗೋಪಾಲ್ ಮಧ್ಯಪ್ರವೇಶ ಮಾಡಿದ್ಮೇಲೆ, ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿದ್ಮೇಲೆ ಸರ್ಕಾರಕ್ಕೆ ಮಾನವೀಯತೆಯ ಜ್ಞಾನೋದಯ ಆಗಿದೆ ವಿನಃ ಇದನ್ನು ತೆರವು ಮಾಡುವ ಮುಂಚೆ ಆ ಮಾನವೀಯತೆಯ ಪ್ರಶ್ನೆಯೇ ಬಂದಿರಲಿಲ್ಲ. ಆವಾಗ ಸರ್ಕಾರದ ಮುಂದೆ ಕಾನೂನು ಪ್ರಕ್ರಿಯೆ, ಕಾನೂನಿನ ಅಡಿಯಲ್ಲಿ ನಾವು ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥದ್ದು ಮಾತ್ರ ಇತ್ತು. ಅಂದರೆ ಅವರಿಗೆ ಗಂಜಿ ಕೇಂದ್ರಗಳಿರ್ಬೋದು, ಅಥವಾ ಅವರಿಗೆ ತಾತ್ಕಾಲಿಕವಾಗಿ ಅವರು ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಪೂರಕವಾಗಿ ಊಟ ವಸತಿ ಕಲ್ಪಿಸುವಂಥದ್ದು ಬೇರೆ, ಅದು ಮಾನವೀಯತೆ ದೃಷ್ಟಿಯಿಂದ ಅದು ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ತೆರವು ಮಾಡಿದ್ದಾರೆ, ಅಕ್ರಮವಾಗಿ ಕಟ್ಕೊಂಡಿರ್ತಕ್ಕಂಥವ್ರಿಗೆ ಮನೆಯನ್ನೇ ಕೊಡ್ತೀವಿ ಅನ್ನುವಂಥ ತೀರ್ಮಾನ ಬೇರೆ ಎಲ್ಲ ಪ್ರಕರಣಗಳಿಗೂ ಕೂಡ ಅನ್ವಯ ಆಗುತ್ತೆ. ಇದು ಅಕ್ರಮ ಒತ್ತುವರಿ ತೆರವಾಯಿತು. ಇದೇ ರೀತಿ ನೈಸರ್ಗಿಕ ವಿಕೋಪಗಳಿಂದ ಆಗಿರ್ತಕ್ಕಂಥವ್ರಿಗೂ ಕೂಡ ಸರಿಯಾದಂತಹ ಪುನರ್ವಸತಿಯನ್ನು ಸರ್ಕಾರ ಇಲ್ಲಿಯ ತನಕ ಮಾಡಲಿಲ್ಲ. ಉತ್ತರ ಕರ್ನಾಟಕ ಫ್ಲಡ್ ಇರ್ಬೋದು, ಕೊಡಗು ಭೂಕುಸಿತಗಳಾಗಿರ್ತಕ್ಕಂಥ ಪ್ರದೇಶಗಳಿರ್ಬೋದು, ಆ ಜನರು ಕೂಡ ಈ ಸರ್ಕಾರದ ಮೇಲೆ ಯಾವ ಅಭಿಪ್ರಾಯವನ್ನು ಇಟ್ಕೊಳ್ಬಹುದಾಗುತ್ತೆ. ಮತ್ತು ಇಂಥ ಪ್ರಕರಣಗಳಲ್ಲಿ ಸಾಕಷ್ಟು ಜನ ಮನೆ ಕಳೆದುಕೊಂಡಿದ್ದಾರೆ. ಅಲ್ಲಿ ದಲಿತರಿದ್ದಾರೆ, ಬೇರೆ ಬೇರೆ ವರ್ಗಗಳಿದ್ದಾರೆ, ಕೋಟ್ಯಾಂತರ ರೂಪಾಯಿ ಇರ್ತಕ್ಕಂಥವ್ರು ಇಡೀ ಮನೆಯನ್ನೇ ಕಳೆದುಕೊಂಡು ಝೀರೋಗೆ ಬಂದು ನಿಂತಿರುವಂಥ ಉದಾಹರಣೆಗಳಿದ್ದಾವೆ. ಅವರೆಲ್ಲರಿಗೂ ಕೂಡ ಇದೇ ರೀತಿಯಾದಂಥ ನ್ಯಾಯ ಕೊಡಲಿಕ್ಕೆ ಯಾಕೆ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ? ಅವರ ಅಭಿಪ್ರಾಯದಲ್ಲಿ ನಿಂತು ಯೋಚನೆ ಮಾಡೋದೇ ಆದರೆ ಸರ್ಕಾರದ ಮುಸ್ಲಿಂ ಓಲೈಕೆಯ ಮತ್ತು ಮತ ಬ್ಯಾಂಕನ್ನು ಚುನಾವಣೆಯ ಕಾರಣಕ್ಕಾಗಿ ಈ ರೀತಿಯಾಗಿ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾ ಇರುವಂಥದ್ದು ಕೂಡ ಸಾರ್ವಜನಿಕ ವಲಯದಲ್ಲೂ ವ್ಯಾಪಕವಾದಂಥ ಟೀಕೆಗೆ ಒಳಪಡ್ತಾ ಇದೆ. ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ಅಕ್ರಮ ಒತ್ತುವರಿ ಮಾಡಿದರೂ ಕೂಡ, ಕಾನೂನಿನ ಮೂಲಕ ಕ್ರಮ ತೆಗೆದುಕೊಂಡಿದ್ರೂ ಕೂಡ ಅಂಥವರಿಗೆ ಪುನರ್ವಸತಿ ಕಲ್ಪಿಸುವಂಥ ತೀರ್ಮಾನವನ್ನು ಸರ್ಕಾರ ಮಾಡುತ್ತೆ. ಇದೇ ಪ್ರಕರಣದಲ್ಲಿ ಬೇರೆ ಬೇರೆ, ನಿನ್ನೆಯೂ ಕೂಡ ಇದನ್ನೇ ಹೇಳ್ತಾ ಇದೆ, BBMPಯಿಂದ ಖಾತಾ ಕಂದಾಯ ಎಲ್ಲ ಮಾಡಿರ್ತಾರೆ, ಒತ್ತುವರಿ ಅಂತೇಳಿ ಅವರನ್ನು ಡೆಮಾಲಿಷ್ ಮಾಡಿರ್ತಾರೆ. ಇನ್ನು ಗೃಹ ಪ್ರವೇಶ ಆಗಬೇಕಾಗಿದ್ದಂಥ ಮನೆಗಳನ್ನು ಕೂಡ ತೆರವು ಮಾಡಿರುವಂಥ ಉದಾಹರಣೆಗಳಿದೆ. ಅವರು ಕ್ಯಾಮ್ರಾಗಳ ಮುಂದೆ ಗೋಳಾಡಿದ್ದಾರೆ, ನಮಗೆ ಅನುಮತಿ ಕೊಟ್ಟಿದ್ರು ಹಾಗಾಗಿ ಕಟ್ಟಿದ್ದೀವಿ.
ಇದು ನಮ್ಮ ತಪ್ಪಲ್ಲ, ಬಿ ಬಿ ಎಂ ಪಿ ಇದ್ದಂಥ ಸಂದರ್ಭದಲ್ಲಿ ಅನುಮತಿ ಕೊಟ್ಟಿದ್ರು, ಅಂಥ ಮನೆಗಳಿಗೆ ಪುನರ್ವಸತಿ ಇಲ್ಲ, ಅಂಥವರಿಗೆ ಕಿಂಚಿತ್ತು ಪರಿಹಾರವನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡಲಿಲ್ಲ. ಆದರೆ ಇಲ್ಲಿ ಯಾವುದೇ ದಾಖಲೆಗಳಿಲ್ಲ, ಅವರು ಬಂದು ಶೆಡ್ ಹಾಕೊಂಡಂಥವ್ರಿಗೆ ಮನೆಯನ್ನು ಅಂದರೆ ಕಟ್ಟಿರೋ ಮನೆಗಳನ್ನೇ ನಾವು ಕೊಡ್ತೀವಿ ಅಂದಾಗ ಈ ಮುಖ್ಯಮಂತ್ರಿಗಳ 1 ಲಕ್ಷ ಯೋಜನೆಗೆ ಈಗಾಗಲೇ ಸಾಕಷ್ಟು ಜನ ಅರ್ಜಿ ಹಾಕಿ ಅದಕ್ಕೆ ದುಡ್ಡನ್ನು ಕೂಡ ಕಟ್ಟಿರುವಂಥದ್ದಿದೆ. ಸೀನಿಯಾರಿಟಿ ಆಧಾರದ ಮೇಲೆ ಅವರಿಗೆ ಮನೆಗಳನ್ನು ಕೊಡಬೇಕಾಗುತ್ತೆ. ಅದೆಲ್ಲವನ್ನು ಓವರ್ಟೇಕ್ ಮಾಡಿ ಈ ಪ್ರಕರಣದಲ್ಲಿ ಮಾತ್ರ ಇದನ್ನು ಕನ್ಸಿಡರ್ ಮಾಡೋಕ್ಕೆ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರು, ಇದೇ ಮಾದರಿ ಬೇರೆ ಬೇರೆ ಒತ್ತುವರಿ ತೆರವಾಗಿರ್ತ ಪ್ರಕರಣಗಳಿಗೂ ಅನ್ವಯ ಆಗುತ್ತಾ ಈ ರೀತಿ ಮನೆ ಕೊಡುವಂತಹ ವಿಚಾರ ಅಂತ ಕೇಳಿದಾಗ ಇಲ್ಲ ಇದೊಂದೇ ಪ್ರಕರಣಕ್ಕೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದರು. ಮುಖ್ಯಮಂತ್ರಿಗಳಿಗೂ ಗೊತ್ತು ಇದೇ ರೀತಿಯಾದಂತಹ ಪ್ರಕರಣ, ಈ ಪ್ರಕರಣದಲ್ಲಿ ತೆಗೆದುಕೊಂಡಂಥ ತೀರ್ಮಾನವನ್ನು ನಿಶ್ಚಿತವಾಗಿ ಬೇರೆ ಬೇರೆ ಪ್ರಕರಣದಲ್ಲಿ ನಾವು ಮಾಡಲಿಕ್ಕೆ ಹೋದರೆ ಖಂಡಿತವಾಗಿಯೂ ಮನೆಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅರಿವು ಇದೆ. ಈ ಪ್ರಕರಣ ಯಾಕೆ ವಿಶೇಷ? ಕೇರಳ ಚುನಾವಣೆ, ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನುವಂಥದ್ದು, ಜೊತೆಗೆ AICCಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ವೇಣುಗೋಪಾಲ್ ಅವರ ಮಧ್ಯಪ್ರವೇಶ, ಆ ಕಾರಣಕ್ಕಾಗಿ ಈ ಪ್ರಕರಣಕ್ಕೆ ಇಷ್ಟು ಮಹತ್ವ ಬಂದಿದೆ. ಅಜಿತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.